ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನಗೆ ಬಹಳ ಸಲ ಈ ಕ್ವೆಶನ್ ಬರ್ತಾ ಇರುತ್ತೆ, ನನಗೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ, ಏನಾದರೂ ಒಂದು ಆಯಿಲ್ ಹೇಳಿ, ಏನಾದರೂ ಒಂದು ಟ್ಯಾಬ್ಲೆಟ್ಸ್ ಹೇಳಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಟಾಪಿಕ್ ಬಗ್ಗೆ ಸ್ವಲ್ಪ ಡಿಸ್ಕಷನನ್ನು ಮಾಡೋಣ. ಸೊ ಹೇರ್ ಫಾಲ್ ಏನಿದೆ ಒಂದು ಬಹಳ ಕಾಮನ್ ಕಂಡೀಷನ್ ಆ್ಯಂಡ್ ಬಹಳಷ್ಟು ರೀಸನ್ಸಿಂದ ಇದಾಗ್ತಾ ಇರುತ್ತೆ. ಬರೀ ಹೆಣ್ಮಕ್ಳಲ್ಲಿ ಮಾತ್ರ ಅಲ್ಲ, ಈವನ್ ಮೆನ್ನಲ್ಲೂ ಸಹ ಇದು ಬಹಳ ಫ್ರಸ್ಟ್ರೇಟಿಂಗ್ ಇರುತ್ತೆ. ಹೇರ್ ಬೀಳ್ತಾ ಇದೆ ಅಂದಾಗ ದೇ ಆರ್ ವೆರಿ ಸ್ಟ್ರೆಸ್ಡ್ ಔಟ್. ಬಟ್ ಬಹಳಷ್ಟು ಸಲ ನಾವೇನು ಮಾಡ್ತೇವೆ, ಪ್ರಾಡಕ್ಟ್ಸನ್ನು ಚೇಂಜ್ ಮಾಡ್ತಾ ಇರ್ತೇವೆ ಅಥವಾ ರೆಕಮೆಂಡೆಡ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಇರ್ತೇವೆ. ಬಟ್ ಮೇನ್ ರೀಸನ್ ಏನಿದೆ ಅದನ್ನು ನಾವು ಟ್ರೀಟ್ ಮಾಡದೇ ಇರ್ಬೋದು. ಸೊ ಹೇರ್ ಫಾಲಿಗೆ ಸುಮಾರಷ್ಟು ರೀಸನ್ಸ್ ಇರ್ತವೆ. ಲೈಕ್ ನಿಮಗೆ ಅದು ಹೆರಿಡಿಟ್ರಿ ಇರ್ಬೋದು, ಫ್ಯಾಮಿಲಿಯಲ್ಲೇ ನಿಮಗಿತ್ತು ಅಂದಾಗ ದರ್ ಇಸ್ ಅ ಚಾನ್ಸಸ್ ದಟ್ ನಿಮಗೆ ಹೇರ್ ಫಾಲ್ ಆಗ್ತಾ ಇರ್ಬೋದು. ಅಥವಾ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು. ಈ ಹೈಪೋಥೈರಾಯ್ಡಿಸಮಲ್ಲಿ ನಾವು ಈ ರೀತಿ ಹೇರ್ ಲಾಸನ್ನು ನೋಡ್ತಾ ಇರ್ತೇವೆ. ನಿಮಗೆ ಬೇರೆ ಹಾರ್ಮೋನಲ್ ಚೇಂಜಸ್ ಬರ್ತಾ ಇರ್ಬೋದು. ಪ್ರೆಗ್ನೆನ್ಸಿಯಲ್ಲಿ ಮಹಿಳೆಯರಿಗೆ ಹೇರ್ ಲಾಸ್ ಆಗ್ತಾ ಇರುತ್ತೆ, ಋತುಬಂಧದ ಟೈಮಲ್ಲಿ ಹೇರ್ ಲಾಸ್ ಆಗ್ತಾ ಇರುತ್ತೆ. ಸೊ ಹಾರ್ಮೋನಲ್ ಚೇಂಜಸ್ ಆಗಿರೋದ್ರಿಂದ ಈ ರೀತಿ ಆಗ್ತಾ ಇರ್ಬೋದು. ನಿಮಗೆ ಈ ಕೂದಲಿನ ಫಂಗಲ್ ಇನ್ಫೆಕ್ಷನ್ ಅಂದರೆ ಈ ಡ್ಯಾಂಡ್ರಫ್ ಪ್ರಾಬ್ಲಮ್ ಬಹಳ ಇದೆ, ಆವಾಗ ಹೇರ್ ಲಾಸ್ ಆಗ್ತಾ ಇರ್ಬೋದು. ನೀವು ಬಹಳಷ್ಟು ಹೇರ್ ಸ್ಟೈಲಿಂಗ್ ಪ್ರಾಡಕ್ಟ್ಸ್ ಎಕ್ಸೆಟ್ರಾ ಯೂಸ್ ಮಾಡ್ತಾ ಇದ್ದೀರಾ, ಅದರಿಂದ ನಿಮ್ಮ ಕೂದಲಿಗೆ ಡ್ಯಾಮೇಜ್ ಆಗ್ತಾ ಇರ್ಬೋದು. ನೀವು ಮಾಡಿಕೊಳ್ಳುವಂಥ ಹೇರ್ ಸ್ಟೈಲ್ ಕೆಲವೊಮ್ಮೆ ತುಂಬ ಟೈಟಾಗಿ ನೀವು ಕೂದಲನ್ನು ಹಿಂದೆ ಬಿಗಿ ಹಿಡಿದು ಕಟ್ತಾ ಇರ್ಬೋದು. ಸೊ ಅದರಿಂದ ಎಲ್ಲ ಏನಾಗುತ್ತೆ, ಈ ಸ್ಟ್ರ್ಯಾಂಡ್ಸ್ ಮುರಿದು ಬಿಡ್ಬೋದು ಆ್ಯಂಡ್ ಹೇರ್ ಫಾಲ್ ಆಗ್ತಾ ಇರ್ಬೋದು. ನಿಮಗೆ ರಕ್ತಹೀನತೆ ಇರ್ಬೋದು. ನಿಮಗೆ ಹಿಮೋಗ್ಲೋಬಿನ್ ಕಡಿಮೆ ಇದ್ದಾಗ ಹೇರ್ ಫಾಲಿಕಲ್ಸಿಗೂ ಸಹ ರಕ್ತ ಸಪ್ಲೈ ಚೆನ್ನಾಗಿ ಆಗೋದಿಲ್ಲ, ಆವಾಗ ಹೇರ್ ಫಾಲ್ ಆಗ್ತಾ ಇರ್ಬೋದು. ನಿಮ್ಮ ಆಹಾರದಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸಿನ ಡೆಫಿಷಿಯನ್ಸಿ ಇರ್ಬೋದು, ವೈಟಮಿನ್ಸ್ ಮಿನರಲ್ಸಿನ ಡೆಫಿಷಿಯನ್ಸಿ ಇರ್ಬೋದು. ವೈಟಮಿನ್ B12 ಇರ್ಬೋದು, ವೈಟಮಿನ್ D ಇರ್ಬೋದು, ಜಿಂಕ್ ಇರ್ಬೋದು, ಮ್ಯಾಗ್ನೀಷಿಯಮ್ ಇರ್ಬೋದು. ಸೊ ಇವೆಲ್ಲ ವೈಟಮಿನ್ಸ್ ಮಿನರಲ್ಸ್ ಡೆಫಿಷಿಯನ್ಸಿ ಆಗ್ತಾ ಇರ್ಬೋದು. ಬಹಳಷ್ಟು ಸಲ ಈ ಯಂಗ್ ಹುಡುಗಿಯರು ಹಾಸ್ಟೆಲಿಗೆ ಹೋಗ್ತಾರೆ, ಹಾಸ್ಟೆಲಲ್ಲಿ ಫುಡ್ ಎಲ್ಲ ಚೆನ್ನಾಗಿರೋದಿಲ್ಲ ಆ್ಯಂಡ್ ಬಹಳ ಸಲ ಈ ನೀರು ಚೆನ್ನಾಗಿಲ್ಲ ಅಥವಾ ಫುಡ್ ಚೆನ್ನಾಗಿಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ. ಎಸ್, ಫುಡ್ ಆಲ್ಸೋ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ದಟ್ ಕ್ಯಾನ್ ಕಾಸ್ ಹೇರ್ ಲಾಸ್ ಅಥವಾ ಹೇರ್ ಥಿನ್ನಿಂಗನ್ನು ಮಾಡ್ತಾ ಇರ್ಬೋದು. ಕೆಲವೊಮ್ಮೆ ನಾವು ಈ ಕೀಮೋಥೆರಪಿ ಎಕ್ಸೆಟ್ರಾ ಕೊಡ್ತಾ ಇರ್ತೇವೆ ಕ್ಯಾನ್ಸರ್ಗೆಲ್ಲ, ಆವಾಗ ಅದು ಹೇರ್ ಲಾಸನ್ನು ಮಾಡ್ತಾ ಇರುತ್ತೆ. ಸೊ ಸರ್ಟನ್ ಮೆಡಿಸಿನ್ಸಿಂದ ಹೇರ್ ಲಾಸ್ ಆಗ್ತಾ ಇರಬಹುದು. ಆ್ಯಂಡ್ ಎಸ್, ಸ್ಟ್ರೆಸ್ಸಿಂದ ಸಹ ಹೇರ್ ಲಾಸ್ ಆಗ್ತಾ ಇರುತ್ತೆ. ಸೊ ಈಗ ನಾವು ಏನು ಪ್ರಾಡಕ್ಟ್ಸ್ ಎಕ್ಸೆಟ್ರಾ ನಾವು ಡಿಸ್ಕಸ್ ಮಾಡ್ತೇವೆ, ರಿಮೆಂಬರ್ ದ್ಯಾಟ್ ಇವೆಲ್ಲ ಕಂಡೀಷನ್ಸ್ ಇರಬಹುದು. ಸೊ ನೀವು ಕೆಲವೊಂದು ಬೇಸಿಕ್ ಥಿಂಗ್ಸನ್ನು ಐಡೆಂಟಿಫೈ ಮಾಡಬೇಕು ಆ್ಯಂಡ್ ಅವುಗಳು ಸರಿ ಇಲ್ಲದೆ ಇದ್ದಾಗ ನೀವು ಅದಕ್ಕೆ ಸಹ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಅಲಾಂಗ್ ವಿತ್ ದೀಸ್ ಮೆಡಿಸಿನ್ಸ್. ಓಕೆ, ಸೊ ನಿಮ್ಮ ಆಹಾರ ಪದ್ಧತಿಯನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಸ್ವಲ್ಪ. ಆ್ಯಂಡ್ ಆದಷ್ಟು ನಿಮ್ಮ ಈ ಥೈರಾಯ್ಡ್ ಎಕ್ಸೆಟ್ರಾ ನಿಮ್ಗೆ ಪ್ರಾಬ್ಲಮ್ ಇತ್ತು ಅಂದರೆ ಅದಕ್ಕೆ ಟ್ರೀಟ್ಮೆಂಟನ್ನು ಸರಿಯಾಗಿ ತೆಗೆದುಕೊಳ್ತಾ ಇರಿ. ಸ್ಟ್ರೆಸ್ ಮ್ಯಾನೇಜ್ ಮಾಡಿ. ಯಾವ ಪ್ರಾಡಕ್ಟ್ಸನ್ನು ನಿಮ್ಮ ಕೂದಲಿಗೆ ಹಾಕ್ತಾ ಇರ್ತೀರಾ ಅದ್ರ ಬಗ್ಗೆ ನಿಮಗೆ ಲಕ್ಷ್ಯ ಇರಲಿ. ಸೊ ಇವೆಲ್ಲ ಥಿಂಗ್ಸನ್ನು ಮಾಡಿ ನೀವು ಈ ರೀತಿ ಪ್ರಾಡಕ್ಟ್ಸನ್ನು ಸಹ ಯೂಸ್ ಮಾಡಿದರೆ ದಟ್ ವಿಲ್ ಗಿವ್ ಯು ಮಚ್ ಮೋರ್ ಬೆನಿಫಿಟ್ಸ್. ಮೇಲ್ ಪ್ಯಾಟರ್ನ್ ಆಫ್ ಬಾಲ್ನೆಸ್ ಇಲ್ಲಿ ನೀವು ನೋಡ್ಬೋದು. ಗಂಡಸರಲ್ಲಿ ಯೂಶುವಲಿ ನಾವು ಈ ರೀತಿ ನೆತ್ತಿಯ ಮೇಲೆ ಮತ್ತೆ ಮುಂದ್ಗಡೆ ಈ ಟೆಂಪೋರಲ್ ಭಾಗದಲ್ಲಿ ಈ ಹಣೆ ಹತ್ತಿರ ಈ ರೀತಿ ಬಾಲ್ನೆಸ್ ಅನ್ನ ನೋಡ್ತಾ ಇರ್ತೇವೆ. ಫಸ್ಟ್ ಇದು ಈ ಹೇರ್ ಲೈನ್ ಅಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ, ಆಮೇಲೆ ಇದು ಈ ರೀತಿ ನೆತ್ತಿಯ ತನಕ ಹೋಗ್ತಾ ಇರುತ್ತೆ. ಸೊ ಇದು ಪ್ರೋಗ್ರೆಸ್ ಆಗ್ಬೋದು, ಪಾರ್ಷಿಯಲ್ ಆಗ್ಬೋದು ಅಥವಾ ಕಂಪ್ಲೀಟ್ಲಿ ಇದು ಬಾಲ್ಡ್ ಆಗ್ಬೋದು, ತಲೆ ಕೂದಲ ಹೋಗ್ಬಿಡ್ಬೋದು. ಸೊ ಯೂಶುವಲಿ ಮೆನ್ ಅಲ್ಲಿ ಈ ರೀತಿ ಬಾಲ್ನೆಸ್ ಅನ್ನ ನೋಡ್ತಾ ಇರ್ತೇವೆ. ಈ ಹೆಣ್ಮಕ್ಳಲ್ಲಿ ನಾವು ಈ ಫಿಮೇಲ್ ಪ್ಯಾಟರ್ನ್ ಆಫ್ ಬಾಲ್ನೆಸ್ ನೋಡ್ತಾ ಇರ್ತೇವೆ. ಇಲ್ಲಿ ನಿಮ್ಮ ಕೂದಲುಗಳು ಏನಾಗ್ತವೆ, ಕ್ರಮೇಣವಾಗಿ ಕಡಿಮೆ ಡೆನ್ಸ್ ಕಾಣಿಸ್ತಾ ಇರ್ತವೆ. ಅಂದ್ರೆ ನಿಮ್ಮ ಕೂದಲು ಎಷ್ಟಿದೆ ಈಗ ಅದ್ರಗಿಂತ ಕಡಿಮೆ ಕಾಣಿಸಕ್ಕೆ ಶುರು ಆಗ್ತಾ ಇರುತ್ತೆ. ಫಸ್ಟ್ ಅವರು ನಿಮ್ಮ ಈ ಸೈಡ್ಸ್ ಅಲ್ಲಿ, ನಿಮ್ಮ ಕಿವಿಯ ಮೇಲ್ಗಡೆ ಅಲ್ಲಿ ಸ್ವಲ್ಪ ಥಿನ್ನಿಂಗ್ ಅನ್ನ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಯಾವಾಗ ಅವರು ಈ ಬೈತಲೆಯನ್ನ ತೆಗಿತಾರೆ ಆ ಏರಿಯಾದಲ್ಲೆಲ್ಲ ಈ ರೀತಿ ಹೆಡ್ಡಿನ ಸೆಂಟ್ರಲ್ ಪೋರ್ಷನ್ ಅಲ್ಲೆಲ್ಲ ಈ ರೀತಿ ಕೂದಲ ಕಡಿಮೆ ಆಗೋದನ್ನ, ಈ ಡೆನ್ಸಿಟಿ ಕಡಿಮೆ ಆಗೋದನ್ನ ನೋಡ್ತಾ ಇರ್ತಾರೆ. ಸೊ ಇದು ಫಿಮೇಲ್ ಪ್ಯಾಟರ್ನ್ ಆಫ್ ಬಾಲ್ನೆಸ್ ಇರುತ್ತೆ.
ಇದು ಪ್ಯಾಚಿ ಹೇರ್ ಲಾಸ್, ಎಲ್ಲಾ ಕಡೆ ಅಲ್ಲ, ಒಂದೊಂದ್ ಕಡೆ ಇಷ್ಟು ಕೂದಲ ಹೋಗ್ತಾ ಇರುತ್ತೆ. ಇದನ್ನ ನಾವು ಎಲೋಪೇಶಿಯಾ ಏರಿಯಾಟಾ ಅಂತ ಹೇಳ್ತಾ ಇರ್ತೇವೆ. ಸೊ ಇದು ಸಡನ್ಲಿ ಒಂದು ಈ ತರ ಪ್ಯಾಚಸ್ ಅಲ್ಲಿ ಆಗಕ್ಕೆ ಶುರು ಆಗ್ತಾ ಇರುತ್ತೆ. ಆ ನಂತರ ಈ ತರ ಪ್ಯಾಚಸ್ ಓವರ್ಲ್ಯಾಪ್ ಆಗ್ಬೋದು, ಕೂಡ್ಕೊಳ್ಬಹುದು. ಸೊ ಇದು ಎಲೋಪೇಶಿಯಾ ಏರಿಯಾಟಾ ಅಥವಾ ಪ್ಯಾಚಿ ಹೇರ್ ಲಾಸ್. ಇದು ಟ್ರಾಕ್ಷನ್ ಎಲೋಪೇಶಿಯಾ. ಕೆಲವೊಮ್ಮೆ ಬಹಳ ಟೈಟ್ ಆಗಿ ನಾವು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದ್ರಿಂದ, ತುಂಬಾ ಹಿಂದ್ಗಡೆ ಎಳೆದು ನಾವು ಕೂದಲನ್ನ ಕಟ್ಟೋದ್ರಿಂದ, ಬಹಳ ಟೈಟ್ ಆಗಿ ನಮ್ಮ ಹೇರ್ ಸ್ಟೈಲಿಂಗ್ ಮಾಡ್ಕೊಳ್ಳೋದ್ರಿಂದ, ಈ ಹೇರ್ ರೋಲರ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಇಲ್ಲಿ ಮುಂದ್ಗಡೆ ಈ ರೀತಿ ನಮ್ಮ ಈ ಫೋರ್ ಹೆಡ್ ಏನಿರತ್ತೆ, ಹಣೆಯ ಭಾಗದಲ್ಲೆಲ್ಲ ನಾವು ಈ ಕೂದಲಿನ ಡೆನ್ಸಿಟಿ ಕಡಿಮೆ ಆಗೋದನ್ನ ನೋಡ್ತಾ ಇರ್ತೇವೆ. ಇದನ್ನ ಟ್ರಾಕ್ಷನ್ ಎಲೋಪೇಶಿಯಾ ಅಂತ ಹೇಳ್ತಾ ಇರ್ತೇವೆ. ಫ್ರಾಂಟಲ್ ಫೈಬ್ರೋಸಿಂಗ್ ಎಲೋಪೇಶಿಯಾ. ಇದು ಏನಾಗತ್ತೆ, ಈ ನಿಮ್ಮ ಮುಂದಿನ ಹೇರ್ ಲೈನ್ ಏನಿರುತ್ತೆ, ನಿಮ್ಮ ಹಣೆಯ ಹತ್ತಿರ ಇರುವಂತ ನಿಮ್ಮ ಹೇರ್ ಲೈನ್, ಅದು ಕ್ರಮೇಣವಾಗಿ ಹಿಂಸರಿತಾ ಹೋಗುತ್ತೆ. ಓಕೆ, ಸೊ ಇದರಿಂದ ಪರ್ಮನೆಂಟ್ ಬಾಲ್ನೆಸ್ ಆಗುವಂತ ಚಾನ್ಸಸ್ ಇರುತ್ತೆ. ಯೂಶುವಲಿ ಈ ವಯಸ್ಸಾದಂತ ಮಹಿಳೆಯರಲ್ಲಿ ನಾವು ಇದನ್ನ ಹೆಚ್ಚಿಗೆ ನೋಡ್ತಾ ಇರ್ತೇವೆ. ಸೊ ಇದನ್ನ ನಾವು ಫ್ರಾಂಟಲ್ ಫೈಬ್ರೋಸಿಂಗ್ ಎಲೋಪೇಶಿಯಾ ಅಂತ ಹೇಳ್ತಾ ಇರ್ತೇವೆ. ಹೇರ್ ಫಾಲ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ನಮ್ಮ ಹತ್ರ ಏನೇನ್ ಸಪ್ಲಿಮೆಂಟ್ಸ್ ಇದಾವೆ ಅದನ್ನ ನಾವು ನೋಡೋಣ. ಸೊ ಫಸ್ಟ್ ಸಪ್ಲಿಮೆಂಟ್ ಬರುತ್ತೆ ಬಯೋಟಿನ್. ಬಯೋಟಿನ್ ಇದು ಒಂದು ವೈಟಮಿನ್ B7 ಅನ್ನ ನಾವು ಬಯೋಟಿನ್ ಅಂತ ಹೇಳ್ತಾ ಇರ್ತೇವೆ. ಸೊ ನಮ್ಮ ಈ ಕೂದಲಿಗೆ ಈ ರಕ್ತ ಸಪ್ಲೈ ಮಾಡಕ್ಕೆ ಅಥವಾ ನಮ್ಮ ಕೂದಲಿನ ಗ್ರೋತ್ ಅನ್ನ ಹೆಚ್ಚಿಗೆ ಮಾಡಕ್ಕೆ ಈ ವೈಟಮಿನ್ ಏನಿರುತ್ತೆ ನಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಬಯೋಟಿನ್ ಬಹಳಷ್ಟು ಹೇರ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ನೀವು ನೋಡ್ತಾ ಇರ್ತೀರಾ. ಅಂಡ್ ಇದು ಕ್ಯಾಪ್ಸೂಲಿನ ಫಾರ್ಮ್ಸ್ ಅಲ್ಲಿ ಬರ್ತಾ ಇರುತ್ತೆ. ಸೊ ನೀವು ಈ ಕ್ಯಾಪ್ಸೂಲ್ ಅನ್ನ ತೆಗೆದುಕೊಳ್ಬಹುದು, 1 ಟ್ಯಾಬ್ಲೆಟ್ ಅನ್ನ ಎವ್ರಿ ಡೇ. ಸೊ ನಾನು ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ನಿಮಗೆ ಲಿಂಕ್ ಅನ್ನ ಕೊಟ್ಟಿರ್ತೇನೆ, ನೀವು ಅದನ್ನ ರೆಫರ್ ಮಾಡಿ. ಇದು ಯಾವುದೂ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಅಂಡ್ ನಿಮಗೆ ಅದು ಸೂಟ್ ಆಯಿತು ಅಂದರೆ ನೀವು ಯೂಸ್ ಮಾಡ್ಬೋದು. ಸೊ ಎಸ್, ಬಯೋಟಿನ್ ಈಸ್ ದ ಫಸ್ಟ್ ಸಪ್ಲಿಮೆಂಟ್. ವೈಟಮಿನ್ ಡಿ ನಾನು ಹೇಳಿದ್ದೇನೆ, ಇದು ಒಂದು ಇಂಪಾರ್ಟೆಂಟ್ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್. ಬರೀ ನಿಮ್ಮ ಕೂದಲಿಗೆ ಮಾತ್ರ ಅಲ್ಲ, ನಿಮ್ಮ ಬಾಡಿಯಲ್ಲಿ ಬಹಳಷ್ಟು ಬೆನಿಫಿಟ್ಸ್ ಅನ್ನ ಮಾಡುವಂಥ ಒಂದು ವೈಟಮಿನ್ ಇದು. ನಿಮ್ಮ ಬೋನ್ಸ್ ಇರ್ಬೋದು, ಹಲ್ಲಿರ್ಬೋದು, ಸ್ಕಿನ್ ಇರ್ಬೋದು, ಕೂದಲ ಇರ್ಬೋದು, ಇಮ್ಯುನಿಟಿ ಇರ್ಬೋದು, ಹಾರ್ಟ್ ಇರ್ಬೋದು, ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಎಲ್ಲದರಲ್ಲೂ ವೈಟಮಿನ್ ಡಿ ಹೆಲ್ಪ್ ಮಾಡ್ತಾ ಇರುತ್ತೆ. ಆ್ಯಂಡ್ ನಿಮ್ಮ ಕೂದಲಿನ ಬೆಳವಣಿಗೆಗೂ ಸಹ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ನಿಮಗೆ ವೈಟಮಿನ್ ಡಿ ಕಡಿಮೆ ಇತ್ತು, ನಿಮಗೆ ಹೇರ್ ಲಾಸ್ ಆಗ್ತಾ ಇದೆ ಅಂದಾಗ ನೀವು ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಅನ್ನ ತೆಗೆದುಕೊಳ್ಬೋದು. ಆ್ಯಂಡ್ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಎಷ್ಟು ತೆಗೆದುಕೊಳ್ಬೇಕು, ಎಲ್ಲಿವರೆಗೆ ತೆಗೆದುಕೊಳ್ಬೇಕು, ಇದರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋನ ಸಹ ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡಿ. ವೈಟಮಿನ್ ಡಿ ಇರುವಂಥ ಕೆಲವೊಂದು ಸಪ್ಲಿಮೆಂಟ್ಸ್ ಲಿಂಕನ್ನು ನಾನು ಕೊಟ್ಟಿರ್ತೇನೆ, ನೀವು ಅದನ್ನು ಸಹ ರೆಫರ್ ಮಾಡ್ಕೊಳ್ಬೋದು. ಆ್ಯಂಡ್ ಇನ್ ಕೇಸ್ ಇಫ್ ಯು ಆರ್ ಡೆಫಿಷಿಯಂಟ್, ನೀವು ಬ್ಲಡ್ ಟೆಸ್ಟ್ ಮಾಡಿದಾಗ ನಿಮಗೆ ವೈಟಮಿನ್ ಡಿ ಬಹಳ ಕಡಿಮೆ ಇದೆ ಅಂತ ಬಂದಾಗ ನೀವು ವೈಟಮಿನ್ ಡಿಯನ್ನು ಸಹ ಇನ್ಕ್ಲೂಡ್ ಮಾಡ್ಬೋದು ನಿಮ್ಮ ಡಯಟಲ್ಲಿ ಮತ್ತು ಸಪ್ಲಿಮೆಂಟೇಷನಲ್ಲಿ. ಚೀಪೆಸ್ಟ್ ಸೋರ್ಸ್ ಆಫ್ ವೈಟಮಿನ್ ಡಿ ಅಂತ ಹೇಳಿದರೆ ಸೂರ್ಯಕಿರಣ. ಸೊ ನೀವು ಆದಷ್ಟು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಲಿಕ್ಕೆ, ಸೂರ್ಯಕಿರಣವನ್ನು ಪಡೆಯಲಿಕ್ಕೆ, ವೈಟಮಿನ್ ಡಿ ಇರುವಂಥ ಆಹಾರವನ್ನು ಹೆಚ್ಚಿಗೆ ತಿನ್ನಲಿಕ್ಕೆ, ಲೈಕ್ ಅದು ಎಗ್ ಇರ್ಬೋದು, ಎಗ್ ಯೋಕಲ್ಲಿರುತ್ತೆ, ಫಿಶಲ್ಲಿರುತ್ತೆ, ಈ ವೆಜಿಟೇರಿಯನ್ಸಿಗೆ ಮಶ್ರೂಮ್ ಯಾವುದು ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಿರ್ತೀವಿ ಅದರಲ್ಲಿರುತ್ತೆ, ಕೆಲವೊಂದು ವೆಜಿಟೇಬಲ್ಸಲ್ಲಿರುತ್ತೆ, ಮಿಲ್ಕ್ ಪ್ರಾಡಕ್ಟ್ಸಲ್ಲಿರುತ್ತೆ, ಈ ಚೀಸ್ ಇರ್ಬೋದು, ಬಟರ್ ಇರ್ಬೋದು, ಗೀ ಇರ್ಬೋದು, ಹಾಲಿರ್ಬೋದು, ಮೊಸರು ಇರಬಹುದು, ಮಜ್ಜಿಗೆ ಇರ್ಬೋದು, ಇವುಗಳಲ್ಲೆಲ್ಲ ವೈಟಮಿನ್ ಡಿ ಇರುತ್ತೆ. ಅವುಗಳನ್ನು ಸಹ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ. ನೆಕ್ಸ್ಟ್ ಬರುತ್ತೆ ಫೋಲಿಕ್ ಆ್ಯಸಿಡ್ ಅಥವಾ ವೈಟಮಿನ್ B9. ಇದು ನಮ್ಮ DNA ಮತ್ತು RNA ಅನ್ನ ಸಿಂಥಸಿಸ್ ಮಾಡಲಿಕ್ಕೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ಈವನ್ ಕೂದಲಿನ ಈ ಸಿಂಥಸಿಸ್ಸಿಗೂ ಸಹ ಇದು ಇಂಪಾರ್ಟೆಂಟ್ ಇರುತ್ತೆ. ಫೋಲಿಕ್ ಆ್ಯಸಿಡ್ ಯೂಶ್ವಲಿ 5 mg ಟ್ಯಾಬ್ಲೆಟ್ಸಲ್ಲಿ ಬರ್ತಾ ಇರುತ್ತೆ. ಸೊ ಇವುಗಳನ್ನು ನೀವು ನಿಮ್ಮ ಡಯಟಲ್ಲಿ ಸಹ ತೆಗೆದುಕೊಳ್ಬೋದು. ಸಪ್ಲಿಮೆಂಟೇಷನನ್ನು ನೀವು ಮಾಡ್ಬೋದು. ಯೂಶ್ವಲಿ ಫೋಲಿಕ್ ಆ್ಯಸಿಡನ್ನು ನಾವು ಈ ಪ್ರೆಗ್ನೆಂಟ್ ಮಹಿಳೆಯರಲ್ಲಿ ವೆನ್ ದೇ ಆರ್ ಟ್ರೈಂಗ್ ಟು ಕನ್ಸೀವ್, ಈ ನರಗಳ ಡ್ಯಾಮೇಜ್ ಎಕ್ಸೆಟ್ರಾ ಆಗಬಾರ್ದು ಮಗುವಿನಲ್ಲಿ ಅಂತ ನಾವು ಸಪ್ಲಿಮೆಂಟೇಷನ್ ಮಾಡ್ತಾ ಇರ್ತೇವೆ. ಬಟ್ ಇದು ಕೂದಲಿನ ಬೆಳವಣಿಗೆಗೂ ಸಹ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಒಂದು ಒಳ್ಳೆಯ ಮಲ್ಟಿ ವಿಟಮಿನ್ ಯಾವುದರಲ್ಲಿ ಈ ವೈಟಮಿನ್ B9 ಇರ್ಬೋದು, B7 ಇರ್ಬೋದು, B ಕಾಂಪ್ಲೆಕ್ಸ್ ವೈಟಮಿನ್ಸ್ ಇವೆಲ್ಲ ಯಾವುದರಲ್ಲಿರುತ್ತೆ. ಸೊ ಒಂದು ಒಳ್ಳೆ ಮಲ್ಟಿ ವೈಟಮಿನ್ ಟ್ಯಾಬ್ಲೆಟ್ ಅಥವಾ ಕ್ಯಾಪ್ಸೂಲ್ಸ್ ಎಕ್ಸೆಟ್ರಾ ನೀವು ತೆಗೆದುಕೊಳ್ಬಹುದು. ಸೊ ಇಟ್ ವಿಲ್ ಹೆಲ್ಪ್ ಇನ್ ಯೋರ್ ಓವರ್ ಆಲ್ ಹೆಲ್ತ್ ಆಲ್ಸೋ. ಜಿಂಕ್ ಸಹ ಒಂದು ಇಂಪಾರ್ಟೆಂಟ್
ಎಲಿಮೆಂಟ್ ಈ ಹೇರಿನ ಗ್ರೋತಿಗೆ. ಸೊ ಜಿಂಕಿನ ಟ್ಯಾಬ್ಲೆಟ್ ಸಹ ಸಿಗ್ತಾ ಇರ್ತವೆ, ಜಿಂಕೋವಿಟ್ ಎಕ್ಸೆಟ್ರಾ. ಸೊ ಈ ಜಿಂಕ್ ಏನು ಮಾಡುತ್ತೆ, ಬರೀ ನಿಮ್ಮ ಕೂದಲಿನ ಹೆಲ್ತ್ ಅಲ್ಲ, ನಿಮ್ಮ ಉಗುರುಗಳ ಹೆಲ್ತಿಗೆ, ನಿಮ್ಮ ಸ್ಕಿನ್ನಿಗೆ ಸಹ ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಜಿಂಕ್ ಇರುವಂತಹ ಎಲಿಮೆಂಟ್ಸನ್ನು ಸಹ ನೀವು ಕ್ಯಾಪ್ಸೂಲ್ ಟ್ಯಾಬ್ಲೆಟ್ ಫಾರ್ಮಲ್ಲಿ ತೆಗೆದುಕೊಳ್ಬೋದು. ಯೂಶ್ವಲಿ ಒಂದು ಮಲ್ಟಿ ವಿಟಮಿನ್ ಅಲ್ಲಿ ಈ ಮಲ್ಟಿ ಮಿನರಲ್ ಸಹ ಇರ್ತವೆ. ಸೊ ಯಾವುದರಲ್ಲಿ ಎಲ್ಲ ಈ ಕಾಂಬಿನೇಷನ್ ಇರುತ್ತೆ ಆ ರೀತಿ ಸಪ್ಲಿಮೆಂಟ್ಸನ್ನು ನೀವು ನಿಮ್ಮ ಡೈಲಿ ರುಟೀನಲ್ಲಿ ಇನ್ಕ್ಲೂಡ್ ಮಾಡಬಹುದು. ನಮ್ಮ ಭಾರತದಲ್ಲಿ ಒನ್ ಆಫ್ ದ ಮೋಸ್ಟ್ ಕಾಮನ್ ಡೆಫಿಷಿಯನ್ಸಿ ನಾವೇನು ನೋಡ್ತಾ ಇರ್ತೇವೆ, ಐರನ್ ಡೆಫಿಷಿಯನ್ಸಿ ಅನಿಮಿಯಾ, ಕಬ್ಬಿಣಾಂಶ ಕಡಿಮೆ ಇರುವಂತಹ ರಕ್ತಹೀನತೆ. ಆ್ಯಂಡ್ ಈ ರಕ್ತಹೀನತೆ ಬಹಳ ಕಾಮನ್ ಇರುತ್ತೆ. ಮಹಿಳೆಯರಿಗೆ ಗೊತ್ತೂ ಸಹ ಇರೋದಿಲ್ಲ, ಬಟ್ ಅವರಿಗೆ ಈ ಕೂದಲ ಯಾವಾಗ ತುಂಬ ಉದುರ್ತಾ ಇರುತ್ತೆ, ಡಾಕ್ಟ್ರು ಯಾವಾಗ ಟೆಸ್ಟ್ ಮಾಡಿಸ್ತಾರೆ ಆವಾಗಲೇ ಗೊತ್ತಾಗುತ್ತೆ ಅವರಿಗೆ ರಕ್ತಹೀನತೆ ಇರುತ್ತೆ. ಅವರ ಹಿಮೋಗ್ಲೋಬಿನ್ ಏನಿರುತ್ತೆ ಕೆಲವೊಬ್ಬರಲ್ಲಿ 6, 7, 8 ಎಲ್ಲ ಇರುತ್ತೆ. ಇದು ಜಸ್ಟ್ ನಿಮ್ಮ ಕೂದಲಿಗೆ ಮಾತ್ರ ಅಲ್ಲ, ನಿಮ್ಮ ಓವರ್ ಆಲ್ ಬಾಡಿಗೆ ಒಂದು ದೊಡ್ಡ ಸ್ಟ್ರೆಸ್. ಸೊ ನಿಮಗೆ ಬಹಳ ಹೇರ್ ಫಾಲ್ ಆಗ್ತಾ ಇದೆ ಅಂದಾಗ ನೀವು ಕೆಲವೊಂದು ಬೇಸಿಕ್ ಬ್ಲಡ್ ಟೆಸ್ಟನ್ನು ಸಹ ಮಾಡಿಸ್ಬೇಕು. ಲೈಕ್ ಅದರಲ್ಲಿ ಒಂದು ಬರುತ್ತೆ ನಿಮ್ಮ ಹಿಮೋಗ್ಲೋಬಿನ್. ನಿಮ್ಮ ಹಿಮೋಗ್ಲೋಬಿನ್ ಕಡಿಮೆ ಇತ್ತು ಅಂದರೆ ನಿಮಗೆ ರಕ್ತಹೀನತೆ ಇದೆ, ರಕ್ತ ಸಪ್ಲೈ ನಿಮಗೆ ಕೂದಲಿಗೆಲ್ಲ ಆಗ್ತಾನೆ ಇರೋದಿಲ್ಲ, ಯಾಕಂದರೆ ಅಲ್ಲಿ ರಕ್ತವೇ ಕಡಿಮೆ ಇರುತ್ತೆ. ಸೊ ಯಾವಾಗ ರಕ್ತ ಸಪ್ಲೈ ಆಗೋದಿಲ್ಲ, ಯಾವಾಗ ಆಮ್ಲಜನಕ ನಿಮ್ಮ ಕೂದಲಿಗೆ ಸಿಗೋದಿಲ್ಲ, ಅದರ ಬೆಳವಣಿಗೆ ಆಗೋದಿಲ್ಲ. ಸೊ ಬಹಳ ಕೂದಲು ಉದುರ್ತಾ ಇದೆ ಅಂದಾಗ ಒನ್ ಆಫ್ ದ ರೀಸನ್ಸ್ ಕುಡ್ ಬಿ ಐರನ್ ಡೆಫಿಷಿಯನ್ಸಿ ಅನಿಮಿಯಾ. ಕೆಲವೊಂದ್ಸಲ ಮಹಿಳೆಯರಿಗೆ ಬಹಳ ಬ್ಲೀಡ್ ಆಗ್ತಾ ಇರುತ್ತೆ, ಬಹಳ ರಕ್ತ ಅವರು ಪಾಸ್ ಮಾಡ್ತಾ ಇರ್ತಾರೆ, ಮೆನೋರೇಜಿಯಾ ಅಂತ ನಾವೇನು ಹೇಳ್ತೇವೆ, ಪೀರಿಯಡ್ಸ್ ತುಂಬ ಹೆವಿ ಇರುತ್ತೆ. ಆ್ಯಂಡ್ ಪ್ರತಿ ಸಲ ಅವರಿಗೆ ಒಂದು 8 days 10 days ಎಲ್ಲ ಬ್ಲೀಡ್ ಆಗ್ತಾ ಇರ್ತಾರೆ, ರಕ್ತಹೀನತೆ ಆಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ, ಈ ಕೂದಲ ಎಲ್ಲ ಉದುರ್ತಾ ಇರುತ್ತೆ, ತುಂಬ ಅವರು ಪೇಲ್ ಆಗಿ ಕಾಣ್ತಾ ಇರ್ತಾರೆ, ಬಿಳಿಚ್ಕೊಂಡಂಗೆ ಕಾಣಿಸ್ತಾ ಇರ್ತಾರೆ. ಸೊ ಯಾವಾಗ ನಾವು ಅವರ ಹಿಮೋಗ್ಲೋಬಿನ್ ನೋಡ್ತೇವೆ ಅದು ಬಹಳ ಕಡಿಮೆ ಇರುತ್ತೆ, ಆ್ಯಂಡ್ ದೆನ್ ದ್ಯಾಟ್ ಕ್ಯಾನ್ ಆಲ್ಸೋ ಲೀಡ್ ಟು ಹೇರ್ ಲಾಸ್. ಸೊ ಎಸ್, ನಿಮಗೆ ರಕ್ತಹೀನತೆ ಇದೆ ಅಂದಾಗ ನಿಮ್ಮ ಡಯಟನ್ನು ಸರಿ ಮಾಡ್ಕೊಳ್ಳಿ. ಈ ಹಸಿರು ತಪ್ಪಲ ಪಲ್ಯಗಳೆಲ್ಲ ಏನಿರ್ತವೆ ಅವುಗಳಲ್ಲಿ ಈ ಅಯನ್ ಬಹಳಷ್ಟು ಇರುತ್ತೆ, ಅದನ್ನು ಇನ್ಕ್ಲೂಡ್ ಮಾಡಬೇಕು. ಸಪ್ಲಿಮೆಂಟೇಷನ್ ಸಹ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಬಹಳಷ್ಟು ಅಯನ್ ಟ್ಯಾಬ್ಲೆಟ್ಸ್ ಇರ್ತವೆ, ಮೆಡಿಸಿನ್ಸ್ ಇರ್ತವೆ, ಅವುಗಳನ್ನ ನೀವು ತೆಗೆದುಕೊಳ್ಬೋದು. ಬಟ್ ಎಲ್ಲರಿಗೂ ಅಯನ್ ಸೂಟ್ ಆಗೋದಿಲ್ಲ. ಸೊ ನೀವು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಬೇಕು. ಕೆಲವೊಬ್ಬರಿಗೆ ಇದರಿಂದ ಆ್ಯಸಿಡಿಟಿ ಆಗುತ್ತೆ, ಕೆಲವೊಬ್ಬರಿಗೆ ಮಲಬದ್ಧತೆ ಆಗ್ತಾ ಇರುತ್ತೆ, ಆ್ಯಂಡ್ ನಿಮ್ಮ ಮಲದ ಕಲರ್ ಇದರಿಂದ ಬ್ಲ್ಯಾಕ್ ಆಗ್ತಾ ಇರುತ್ತೆ. ಇದು ಒಂದು ಕಾಮನ್ ಸೈಡ್ ಇಫೆಕ್ಟ್ ಈ ಅಯನ್ ಟ್ಯಾಬ್ಲೆಟ್ ಇಂದು. ಸೊ ಅಯನ್ ಸಪ್ಲಿಮೆಂಟೇಷನ್ ನಾವು ಮಾಡಲೇಬೇಕಾಗತ್ತೆ ನಿಮ್ಮ ಹಿಮೋಗ್ಲೋಬಿನ್ ಬಹಳ ಕಡಿಮೆ ಇದ್ದಾಗ. ಬಟ್ ಎಸ್, ಯು ಶುಡ್ ಬಿ ಲಿಟಲ್ ಕಾಷಿಯಸ್. ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ನೀವು ಇದನ್ನ ಸಹ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಒಮೆಗಾ 3 ಫ್ಯಾಟಿ ಆಸಿಡ್, ಈ ಫಿಶ್ ಲಿವರ್ ಆಯಿಲ್, ಕಾಡ್ ಲಿವರ್ ಆಯಿಲ್ ಅಂತ ನಾವೇನು ಹೇಳ್ತಾ ಇರ್ತೀವಿ, ಅದರಲ್ಲಿ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರ್ತವೆ. ಈ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿರುತ್ತೆ ಇದು ಸಹ ಬಹಳ ಇಂಪಾರ್ಟೆಂಟ್ ಸೋರ್ಸ್ ನಿಮಗೆ ಒಳ್ಳೆಯ ಫ್ಯಾಟ್ಸನ್ನು ಕೊಡಲಿಕ್ಕೆ, ನಿಮ್ಮ ಕೂದಲಿಗೆ ಬೆಳವಣಿಗೆಯನ್ನು ಇಂಪ್ರೂವ್ ಮಾಡಲಿಕ್ಕೆ. ಸೊ ಇದನ್ನು ಸಹ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ, ಆ್ಯಂಡ್ ಆಲ್ಸೋ ನೀವು ನಿಮ್ಮ ಸಪ್ಲಿಮೆಂಟೇಷನಲ್ಲೂ ಸಹ ಇದನ್ನು ಇನ್ಕ್ಲೂಡ್ ಮಾಡ್ಬೋದು. ಕ್ಯಾಪ್ಸೂಲ್ಸ್, ವೇರಿಯಸ್ ಕ್ಯಾಪ್ಸೂಲ್ಸ್ ಸಿಗ್ತಾ ಇರ್ತವೆ ಒಮೆಗಾ 3 ಫ್ಯಾಟಿ ಆ್ಯಸಿಡಿಂದು. ಆ್ಯಂಡ್ ಒಮೆಗಾ 3ಗೆ ಬರೀ ಕೂದಲಿನ ಹೆಲ್ತ್ ಮಾತ್ರ ಅಲ್ಲ, ಇದ್ರದ್ದು ಬಹಳಷ್ಟು ಬೆನಿಫಿಟ್ಸ್ ಇರ್ತವೆ. ನಿಮ್ಮ HDL, ನಿಮ್ಮ ಒಳ್ಳೆ ಕೊಲೆಸ್ಟ್ರಾಲನ್ನು ಇಂಪ್ರೂವ್ ಮಾಡಲಿಕ್ಕೆ, ನಿಮ್ಮ ಓವರ್ ಆಲ್ ಬಾಡಿ ಹೆಲ್ತಿಗೂ ಸಹ ಇದು ಇಂಪಾರ್ಟೆಂಟ್ ಇರುತ್ತೆ. ಎಸ್, ದಿಸ್ ಆಲ್ಸೋ ಹೆಲ್ಪ್ಸ್ ಟು ಇಂಪ್ರೂವ್ ಯುವರ್ ಹೇರ್ ಗ್ರೋತ್. ಸೊ ಇವು ಕೆಲವೊಂದು ನಾನು ನಿಮಗೆ ಟ್ಯಾಬ್ಲೆಟ್ಸು, ಮೆಡಿಸಿನ್ಸು, ಕ್ಯಾಪ್ಸೂಲ್ಸು ಹೇಳಿದೆ. ಸೊ ಇವುಗಳನ್ನೆಲ್ಲ ನೀವು ನಿಮ್ಮ ಈ ರುಟೀನಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಏನನ್ನ ನೀವು ಹೊಸದಾಗಿ ನೀವು ತೆಗೆದುಕೊಳ್ತಾ ಇದ್ದೀರಾ, ಇಟ್ ಮೆ ನಾಟ್ ಸೂಟ್, ಎಲ್ಲರಿಗೂ ಎಲ್ಲ ಥಿಂಗ್ಸ್ ಸೂಟ್ ಆಗಲಿಕ್ಕಿಲ್ಲ. ಸೊ ಒಂದ್ಸಲ ನೀವು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ, ದಟ್ ಈಸ್ ಆಲ್ವೇಸ್ ಬೆಟರ್. ಎರಡನೇದು, ನಿಮಗೆ ಆ್ಯಕ್ಚುಲಿ ಅಂಡರ್ಲೈನ್ ಕಂಡೀಷನ್ ಇದೆ ಅಂದರೆ ಅದನ್ನು ಟ್ರೀಟ್ಮೆಂಟ್ ತೊಗೊಳ್ಳಿ. ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂದರೆ ಅದರ ಮೆಡಿಕೇಷನ್ಸನ್ನು ತೆಗೆದುಕೊಳ್ತಾ ಇರಿ, ಅದರ ಟ್ರೀಟ್ಮೆಂಟನ್ನು ಸರಿಯಾಗಿ ತೊಗೊಳ್ಳಿ. ಅದರ ಜೊತೆ ಈ ಮಲ್ಟಿ ವೈಟಮಿನ್ಸ್, ಮಲ್ಟಿ ಮಿನರಲ್ಸನ್ನು ನೀವು ತೆಗೆದುಕೊಳ್ಬಹುದು. ಆಹಾರದಲ್ಲಿ ಚೇಂಜಸನ್ನು ಮಾಡಿ. ನಿಮ್ಮ ಆಹಾರದಲ್ಲಿ ನೀವು ಬರೀ ಜಂಕ್ ಫುಡ್ ತಿಂತಾ ಇದ್ದೀರಾ, ಏನೂ ಹೆಲ್ದಿ ಇಲ್ಲ, ನ್ಯೂಟ್ರಿಷನ್ ಇಲ್ಲ, ಬರೀ ನಾನು ಮೇಲಿಂದ ಈ ಟ್ಯಾಬ್ಲೆಟ್ ನುಂಗ್ತಾ ಇದ್ದೇನೆ ಅಂತ ಹೇಳಿದರೆ ದ್ಯಾಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ಸೊ ಆದಷ್ಟು ನೀವು ನಿಮ್ಮ ಆಹಾರದಲ್ಲೂ ಚೇಂಜಸನ್ನು ಮಾಡಿ, ಒಂದು ಬ್ಯಾಲೆನ್ಸ್ಡ್ ಡಯಟನ್ನು ತಿನ್ನಲಿಕ್ಕೆ ಶುರು ಮಾಡಿ. ಸೊ ಈ ಸಪ್ಲಿಮೆಂಟ್ಸ್ ಎಲ್ಲ ಏನಿದ್ದಾವೆ ನಾನು ಹೇಳಿದ್ದು, ಇವು ಬೆಸ್ಟ್ ಯಾವಾಗ ಕೆಲಸ ಮಾಡ್ತವೆ, ಯಾವಾಗ ನಿಮ್ಮ ಆಹಾರವೂ ಸಹ ಬ್ಯಾಲೆನ್ಸ್ಡ್ ಇರುತ್ತೆ. ಇವೇ ಎಲ್ಲ ರೋಲನ್ನು ತೆಗೆದುಕೊಂಡು 90
100% ಈ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ದೇ ವಿಲ್ ಸಪೋರ್ಟ್ ಮಾಡ್ತಿರ್ತವೆ, ಪ್ರೊವೈಡೆಡ್ ನೀವು ಸಹ ಕೆಲವೊಂದು ಚೇಂಜಸ್ಸನ್ನು ಮಾಡ್ತಾ ಇರಬೇಕು. ಯೂಶ್ವಲಿ ಈ ಮೆಡಿಸಿನ್ಸ್ ಅಥವಾ ಈ ಕ್ಯಾಪ್ಸೂಲ್ಸ್ ಏನೇನು ಹೇಳಿದೆ ಅವು ಸೇಫ್ ಇರ್ತವೆ. ಬಟ್ ಕೆಲವೊಂದು ಸಲ ಏನಾಗುತ್ತೆ, ಎಸ್ಪೆಷಲಿ ಬಯೋಟಿನ್ ಅಂತ ನಾನು ಹೇಳಿದೆ, ನೀವು ಕೆಲವೊಂದು ಲ್ಯಾಬ್ ಟೆಸ್ಟ್ ಎಕ್ಸೆಟ್ರಾ ಮಾಡ್ಕೊಳ್ತಾ ಇದ್ದಾಗ, ಕೆಲವೊಂದು ಬ್ಲಡ್ ಟೆಸ್ಟ್ ಎಕ್ಸೆಟ್ರಾ ಮಾಡ್ಕೊಳ್ತಾ ಇದ್ದಾಗ, ನೀವು ಬಯೋಟಿನ್ನ ಕ್ಯಾಪ್ಸೂಲ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾಗ ಈ ಲ್ಯಾಬ್ ಟೆಸ್ಟ್ ಅಲ್ಲಿ ಕೆಲವೊಂದು ವೇರಿಯೇಷನ್ ಬರಬಹುದು. ಸೊ ನೀವು ಯಾವುದೇ ನಿಮ್ಮ ಒಂದು ಬ್ಲಡ್ ಟೆಸ್ಟ್ ಎಕ್ಸೆಟ್ರಾ ಮಾಡ್ಕೊಳ್ತಾ ಇದ್ದೀರಾ ಅಂದಾಗ ಒಂದು ಅಲ್ಲಿರೋರಿಗೆ ಇದನ್ನ ಹೇಳಿ ದಟ್ ನೀವು ಈ ಥರದ ಸಪ್ಲಿಮೆಂಟ್ಸ್ ಅನ್ನ ತೆಗೆದುಕೊಳ್ತಾ ಇದ್ದೀರಾ ಅಂತ. ನಿಮಗೆ ಡಿಸ್ಕಸ್ ಮಾಡೋಕ್ಕಾಗಲಿಲ್ಲ ಅಂದಾಗ ಇಟ್ ಈಸ್ ಆಲ್ವೇಸ್ ಬೆಟರ್ ಒಂದು ವೀಕ್ ಗ್ಯಾಪ್ ಆದರೂ ಕೊಡಿ, ಸೊ ದ್ಯಾಟ್ ನೀವು ನಂತರ ನಿಮ್ಮ ಟೆಸ್ಟನ್ನು ಮಾಡ್ಕೊಳ್ಳಿ. ಬಿಕಾಸ್ ಎಸ್ಪೆಷಲಿ ಬಯೋಟಿನ್ ಏನಿದೆ ಅದು ನಿಮ್ಮ ಲ್ಯಾಬ್ ರಿಸಲ್ಟ್ಸಿನ ಜೊತೆ ಸ್ವಲ್ಪ ವೇರಿಯೇಷನನ್ನು ಮಾಡಬಹುದು. ಸೊ ಇವು ಕೆಲವೊಂದು ಸಪ್ಲಿಮೆಂಟ್ಸ್ ಯಾವುದು ಯೂಶ್ವಲಿ ಸಪೋರ್ಟ್ ಮಾಡುತ್ತೆ ಈ ಹೇರ್ ಗ್ರೋತಿಗೆ, ಅಲಾಂಗ್ ವಿತ್ ಯುವರ್ ಡಯಟ್, ಎಕ್ಸಸೈಸ್ ಆ್ಯಂಡ್ ಅಂಡರ್ಲೈನ್ ಕಾಸ್ ಅನ್ನು ಏನಿದೆ ಅದನ್ನು ಟ್ರೀಟ್ ಮಾಡೋದು. ಅಲಾಂಗ್ ವಿತ್ ದ್ಯಾಟ್ ಇವು ಹೆಲ್ಪ್ ಮಾಡ್ತವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.